ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲ ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ತಿಂಡಿ ತಿನ್ಕೊಂಡು ಮಾತಾಡೋಣ ಅಂತ. ನಾನು ವಾಯ್ಸು ಮಾತಾಡ್ತೀನಿ ಜೋರಾಗಿ ಮಾತಾಡಿದ್ರೆ ಡಬಲ್ ಕೇಳಿಸುತ್ತೆ ಅಂತ ನಿಧಾನಕ್ಕೆ ಮಾತಾಡ್ತಿದ್ದೆ. ನಿಮಗೆ ಕೇಳಿಸಲ್ಲ ಅಂದರೆ ಡಬಲಾಗಿ ಕೇಳಿಸಿದ್ರು ಪರವಾಗಿಲ್ಲ, ಜೋರಾಗೆ ಮಾತಾಡ್ತೀನಿ. ಇವತ್ತು ತಿಂಡಿ ತಿನ್ಕೊಂಡು ಮಾತಾಡ್ತಾ ಇದ್ದೀನಿ. ತಿಂಡಿ ಇಡ್ಲಿ ನೋಡಿ ಎಷ್ಟು ಚಿಕ್ಕದಾಗಿದೆ. ಇಲ್ಲೆಲ್ಲ ಬಾಸುಮತಿ ಅಕ್ಕಿನೇ ಜಾಸ್ತಿ, ಅದರಲ್ಲಿ ಇಡ್ಲಿಗೆ ನೆನಕ್ಕಾಗುತ್ತಾ? ಬಾಸುಮತಿ ಅಕ್ಕಿ ತೊಗೊಬಂದು ಅದಕ್ಕೆ ಅವಳು ನೆನ್ನೆಯಿಂದ ಕೇಳ್ತಾ ಇದ್ಲು ಅವ್ರ ಅಪ್ಪನ, ಅಪ್ಪ ಇಡ್ಲಿ ಬೇಕು ಅಂತ. ಅವರು ರಾತ್ರಿ ತಗೊಬಂದಿದ್ರು. ಅವಳು ಮಂಕೊಂಡಿದ್ಲು. ಅವಳು ರಾತ್ರಿ ಬಂದಾಗ 11 ಗಂಟೆ ಆಗಿತ್ತು. ಅವಳು ಮಂಕೊಂಡಿದ್ಲು. ಅದಕ್ಕೆ ತಿಂಡಿಗೆ ಅದನ್ನೇ ಬಿಸಿ ಮಾಡಿಕೊಡಮ್ಮ ಅಂದ್ಲು. ಅದಕ್ಕೆ ತಿಂಡಿಗೆ ಅದನ್ನೇ ಬಿಸಿ ಮಾಡಿಕೊಡ್ತಾಯಿದ್ದೀನಿ. ಫ್ಲೈಟಲ್ಲೆಲ್ಲ ಇದೇ ಥರ ಇಡ್ಲಿ ಕೊಡೋದು, ತಿಂಡಿಗೆಲ್ಲ ಇದೇ ಇಡ್ಲಿ ಕೊಡ್ತಾರೆ. ಇಲ್ಲೆಲ್ಲ ಆಲ್ರೆಡಿ ಮಾಡಿ ಇಟ್ಟಿರೋದನ್ನೇ ಬಿಸಿ ಮಾಡ್ಕೊಂಡು ತಿನ್ನೋದು ಅನಿಸುತ್ತೆ. ಚೆನ್ನಾಗಿದೆ, ಗಟ್ಟಿ ಇರುತ್ತೆ. ಬಿಸಿ ಮಾಡಿದಾಗ ಮಾತ್ರ ಸಾಫ್ಟ್ ಆಗುತ್ತೆ. ನಾನು ಇಂಡಿಯಾದಲ್ಲಿದ್ದಾಗ ಒಂದು 3 ಇಡ್ಲಿ ತಿಂತಿದ್ದೇನಪ್ಪ, ಗುಂಡು ಇಡ್ಲಿ 3 ಇಲ್ಲ 4. ಈ ಥರದ ಇಡ್ಲಿ ನೋಡಿದ್ರೆ ಒಂದು 10 ತಿಂದ್ರೂ ಸಾಕಾಗಲ್ಲ. 3 ಇಡ್ಲಿಗೆ ಸಮ ಆಗಲ್ಲ ಇದು ಇಡ್ಲಿ ಅನಿಸುತ್ತೆ. ಈ ಫೋನಲ್ಲಿ ಇಷ್ಟು ಕಾಣಿಸ್ತಿದೆ, ಡೈರೆಕ್ಟಾಗಿ ಇನ್ನೂ ಚಿಕ್ಕದಾಗಿದೆ. ಇಂಡಿಯಾದಿಂದ ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು, ಅದನ್ನು ಹೇಳೋಣ ಅಂತ ನಿಮ್ಮ ಹತ್ರ. ಸಾಂಬಾರು ಪುಡಿ ಅಂತ ಬರುತ್ತಲ್ಲ, ಸಾಂಬಾರು ಪುಡಿ ಕಾಳೆಲ್ಲ ಮಿಕ್ಸ್ ಹಾಕಿ ಮಾಡಿಸಿರ್ತಾರಲ್ಲ, ಅದು ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಅದನ್ನು ತೊಗೊಬಂದಿದ್ವಿ. ಸಾಂಬಾರು ಪುಡಿ 1.5 kg, ಖಾರದ ಪುಡಿ 1.5 kg ಇತ್ತು. ಅದನ್ನು ಇಂಡಿಯಾ ಫ್ಲೈಟಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಬಿಟ್ಟರು. ಅದನ್ನು ಏನೋ ಒಂದಿನ ಅವ್ರು ಬಿಟ್ಟರು. ಅದೇ ಇಲ್ಲಿ ಸಿಡ್ನಿನಲ್ಲಿ ಬಿಡಲಿಲ್ಲ. ಒಂದು ಫ್ಲೈಟಲ್ಲೊಂದು ಇದು ಕೊಡ್ತಾರೆ, ರೆಸಿಪ್ಟ್ ಕೊಡ್ತಾರೆ, ಏನೇನು ತೊಗೊಬಂದಿದ್ದೀವಿ ಅದಕ್ಕೆಲ್ಲ. ಅದರಲ್ಲೇ ಇರುತ್ತೆ. ಬಟ್ಟೆ ಒಂದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದು ಏನು ತೊಗೊಬಂದಿದ್ರು ನಾವು ಅದಕ್ಕೆ ಟಿಕ್ ಮಾಡಬೇಕು. ಅದನ್ನು ನಾವು ಮಾಡಿದ್ವಿ ಕೂಡ. ಇದೇ ಸಾಂಬಾರು ಪುಡಿ, ಖಾರದ ಪುಡಿ ಇದೆ, ಮೆಡಿಸನ್ ಇದೆ ಅಂತೆಲ್ಲ ಮಾಡಿದ್ವಿ. ಹಂಗಾದ್ರೂ ಅವರು ಓಪನ್ ಮಾಡಿಸ್ಬಿಟ್ಟು ಆ ಸಾಂಬಾರು ಪುಡಿ, ಖಾರದ ಪುಡಿನ ಅವರೇ ಇಟ್ಕೊಬಿಟ್ರು. ಮೇ ಬಿ ಜೆಂಟ್ಸ್ ಆಗಿದ್ದರೆ ಕೊಡ್ತಿದ್ರು ಅನಿಸುತ್ತೆ. ಅವರು ಲೇಡಿ ಆಫೀಸರು ಕೊಡಲಿಲ್ಲ ನಮಗೆ ವಾಪಸ್ಸು. ನಮ್ಮಮ್ಮ ಪಾಪ 15 ದಿನ ಮುಂಚೆನೇ ಮಾಡಿಸಿತ್ತು, ಊಟ ಸೆಟ್ ಆಗಲ್ಲ, ಇದ್ದಿದ್ರೆ ಏನಾದರೂ ಮಾಡ್ಕೋಬೋದಲ್ಲ ಅಂತ. ಅಂಗಡಿದು ಅಷ್ಟಿಷ್ಟ ಆಗಲ್ಲ. ಅಲ್ಲಿದ್ದಾಗಲೂ ಅಷ್ಟೇ ಅಂಗಡಿದು ಏನು ತೊಗೊಬಂದು ತಿಂತಾ ಇರಲಿಲ್ಲ ಸಾಂಬಾರು ಪುಡಿ, ಖಾರದ ಪುಡಿನ. ಇಲ್ಲಿನೇನು ಮಾಡೋದು ವಿಧಿ ಇಲ್ಲ. ಆದ್ರೂ ನಮ್ಮ ಜೊತೆ ಒಬ್ಬರು ಬಂದಿದ್ರಲ್ಲ, ನಮ್ಮೂರವರು ಫ್ಯಾಮಿಲಿ, ಅವ್ರು ತೊಗೊಬಂದಿದ್ರು. ಅವ್ರ ಪಾಪದ ಕೊಟ್ಟರು. ಅವ್ರು ನಮಗಿಂತ ಜಾಸ್ತಿ ತೊಗೊಬಂದಿದ್ರು. ಅವ್ರದ್ದು ಯಾಕೆ ಕೊಟ್ಟರು ಅಂದರೆ, ಅವ್ರ ಪಾಪು ಇಲ್ಲೇ ಹುಟ್ಟಿರೋದು. ಅವ್ರು ಇಲ್ಲಿಗೆ ಬಂದು ಸುಮಾರು ಒಂದು 5-6 ವರ್ಷ ಆಗಿದೆ. ಅವ್ರ ಪಾಪು ಇಲ್ಲೇ ಸಿಟಿಸನ್ಶಿಪ್ ಇದೆ ಆ ಪಾಪುದು. ಅದಕ್ಕೆ ಪಾಪು ಸಿಟಿಸನ್ಶಿಪ್ ಇತ್ತಲ್ಲ, ಅದಕ್ಕೆ ಆ ಪಾಪು ಅವ್ರದ್ದು ಕೊಟ್ಟರು, ನಮ್ದು ಕೊಡಲಿಲ್ಲ. ಅವರೇ ನಮಗೆ ಒಂದು 2 kgದು ಪ್ಯಾಕೆಟ್ ಕೊಟ್ಟರು. ಇದರಲ್ಲೇ ಅಡ್ಜಸ್ಟ್ ಮಾಡ್ಕೊ ಅಂತ. ಆಗುತ್ತೆ, ಒಂದು 2 ತಿಂಗಳು ಮೇಂಟೈನ್ ಆಗುತ್ತೆ. ಅಂದರೆ ಅವರು ಎರಡೂ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಕೆಲವೊಂದು ಕಡೆ ಮಾಡಿಸ್ತಾರಲ್ಲ, 2 ಮಿಕ್ಸಲ್ಲಿ ಮಾಡಿಸಿರೋದು. ಸ್ವಲ್ಪ ದಿನ ಅದೇ ಮೇಂಟೈನ್ ಆಗುತ್ತೆ. ಕೆಲವೊಂದಕ್ಕೆ ಹಾಗೆ ಮೆಣಸಿನ್ಕಾಯಿ ಹುರಿದ್ಬಿಟ್ಟೇ ಮಿಕ್ಸಿಲಿ ಪೌಡ್ರ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಮಾಡಿಸಿದ್ದಕ್ಕೆ ಸುಮ್ಮನೆ ದುಡ್ಡು ಎಲ್ಲ ವೇಸ್ಟು. ಅಕಸ್ಮಾತ್ ನೀವು ಯಾರಾದರೂ ಬರೋರಿದ್ದರೆ ಆ ಥರದ್ದೆಲ್ಲ ತೊಗೊಬರ್ಬೇಡಿ. ಅಲ್ಲಿಂದ ತೊಗೊಬಂದು ಇವರಿಲ್ಲಿ ವಾಪಸ್ ತೊಗೊಂಡೋಗೋ ಒಂಥರ ಬೇಜಾರಾಗ್ಬಿಡುತ್ತೆ. ನನಗೆ ಬೇಜಾರಾಯಿತು. ನಮ್ಮಮ್ಮ ಕಷ್ಟಪಟ್ಟು ಮಾಡಿಸಿತ್ತು ಪಾಪ 15 ದಿನ. ಅದನ್ನು ತೊಗೊಬಂದು ಒಣಗಾಕಿ ಎಲ್ಲ ಪೌಡ್ರ್ ಮಾಡಿಸಿತ್ತು. ಇಲ್ಲೆಲ್ಲ ಮಿಲ್ಲೆಲ್ಲ ಇರೋದಿಲ್ಲ, ನಾವೇ ಮಾಡ್ಕೊಂಡು ಮಾಡಿಸ್ಕೊಳಕ್ಕೆ ಮಿಲ್ಲೆಲ್ಲ ಇರೋದಿಲ್ಲ, ಮಿಕ್ಸಿಲೇ ಪೌಡ್ರ್ ಮಾಡ್ಕೋಬೇಕು. ನೀವೇನಾದ್ರು ಬರೋದಿದ್ರೆ ಆ ಥರದ್ದೇನೋ ತೊಗೊಬರ್ಬೇಡಿ, ಯಾರಾದರೂ ಬರೋರಿದ್ದರೆ. ಇಲ್ಲಿ ನೋಡಿ, ಇಲ್ಲಿ ಸ್ಕಿನ್ ಹೇಗಾಗಿದೆ ಅಂತ. ಈ ಥರದ್ದೆಲ್ಲ ಇರಲೇ ಇಲ್ಲ ಫಸ್ಟು. ಇಲ್ಲಿ ನೀರು ಜಾಸ್ತಿ ಆಗಿಬಿಟ್ಟಿದೆ. ನಾನು ಇಂಡಿಯಾದಲ್ಲಿದ್ದಾಗ ಒಂದು ಕ್ರೀಮ್ ಹಾಕ್ತಿದ್ದೆ, ಆ ಕ್ರೀಮ್ನ ತೊಗೊಬರ್ಲಿಲ್ಲ. ಯಾಕೆ ಅಂತ ತೊಗೊಬರ್ಲಿಲ್ಲ. ಇವಾಗ ಅನ್ನಿಸ್ತಿದೆ ತೊಗೊಬರ್ಬೇಕಿತ್ತು ಅಂತ. ನೋಡೋಣ, ಹೇಳಿದ್ದೀನಿ ನಮ್ಮ ಅಕ್ಕಂಗೆ, ಕೊರಿಯರ್ ಮಾಡ್ತಾರೆ ಕೇಳು, ಎಷ್ಟು ದಿನಕ್ಕೆ ಬರುತ್ತೆ ಕೇಳು ಅಂತ. ಅದು ಕ್ರೀಮ್ ಏನಾದರೂ ಬಂದರೆ ತೋರಿಸ್ತೀನಿ ನಾನು ನಿಮಗೆ ಯಾವ ಕ್ರೀಮು ಅಂತ. ಅದು ಹಚ್ಬೇಕಾದ್ರೆ ಮಾರ್ಕೆಲ್ಲ ಇರಲಿಲ್ಲ, ಹೋಗಿತ್ತು. ಅದು ಬಿಟ್ನಲ್ಲಿ ಅದಕ್ಕೇನಾದರೂ ಆಯಿತು, ನೀರು ಚೇಂಜ್ ಆಗಿ ಹಿಂಗಾಯಿತು, ಆಯಿಲ್ ಚೇಂಜ್ ಆಗಿ ಹಿಂಗಾಯಿತು ಗೊತ್ತಿಲ್ಲ. ಸಿಕ್ಕಾಬಟ್ಟೆ ಆಗಿದೆ. ನಾನು ಏನು ಕಡಲೆ ಹಿಟ್ಟು ಬಿಟ್ಟು ಇನ್ನೇನು ಹಾಕಲ್ಲ ಮುಖಕ್ಕೆ. ಕ್ರೀಮ್ ಕೂಡ ಹಾಕ್ತಾಯಿಲ್ಲ. ಕಡಲೆ ಹಿಟ್ಟು ಹಾಕ್ಬಿಟ್ಟು ಮುಖವನ್ನು ತೊಳಿತೀನಿ ಅಷ್ಟೇ, ಇನ್ನೇನು ಹಾಕ್ತಿಲ್ಲ.
ಪಾಂಡ್ಸ್ ಹಾಕ್ತಿದ್ದೆ ಡೈಲಿ ವೇರ್ಗೆ, ಇವಾಗ ಅದನ್ನು ಕೂಡ ಆಗ್ತಾಯಿಲ್ಲ. ಹಿಂಗಾಗಿದೆ. ಏನಾದರೂ ಹೋಮ್ ರೆಮಿಡಿ ಇದ್ದರೆ ಹೇಳಿ. ಹಾಸ್ಪಿಟ್ಲಿಗೆ ಹೋಗೋಂತ ಮಾತ್ರ ಯಾರು ಹೇಳ್ಬೇಡಿ. ನನಗೆ ಸ್ಕಿನ್ಗೆಲ್ಲ ಹಾಸ್ಪಿಟ್ಲಿಗೆ ಹೋಗೋದು ಇಷ್ಟ ಇಲ್ಲ. ಅವ್ರೇನು ಕೊಡ್ತಾರೋ ಮತ್ತಿನ್ನೇನಾಗುತ್ತೋ ಅನ್ನೋ ಭಯ. ಎಂದೂ ನನ್ನ ಸ್ಕಿನ್ಗೆ ಅಂತ ಹಾಸ್ಪಿಟ್ಲಿಗೆ ತೋರಿಸಿಲ್ಲ. ನಮ್ಮನೇಲಿ ಹೋಗೋಣ ಬಾ ಅಂತಿದ್ದಾರೆ, ಹಾಸ್ಪಿಟ್ಲಿಗೆ ಹೋಗೋಣ, ಸ್ಕಿನ್ ಕೇರಿಗೆ ತೋರಿಸೋಣ ಬಾ ಅಂತಿದ್ದಾರೆ. ನನಗೆ ಹೋಗೋಕ್ಕೆ ಇಷ್ಟ ಇಲ್ಲ. ನಿಮ್ಗೇನಾದರೂ ಗೊತ್ತಿದ್ದರೆ ಹೋಮ್ ರೆಮಿಡಿ ಇದ್ದರೆ ಹೇಳಿ, ಬೇಕಿದ್ರೆ ಟ್ರೈ ಮಾಡ್ತೀನಿ. ನೋಡ್ತಾರಲ್ಲ ಮಕ್ಳಿದಾರ ಹೆಂಗೆ ಅಂತ. ಟ್ರಾಫಿಕ್ ಇತ್ತಲ್ಲ, ನೆನ್ನೆ ದ್ರಾಕ್ಷಿ ತಗೊಬಂದು ಹೊರಗಡೆ ಇಟ್ಟಿದ್ದೆ. ಎತ್ತಿಡೋದನ್ನು ಫ್ರಿಜ್ಜಿಗೆ ಇಡೋದನ್ನು ಮರ್ತೇ ಬಿಟ್ಟಿದ್ದೆ. ಅದಕ್ಕೆ ಒಂದು ದಿನ ಹೊರಗಡೆ ಇಡೋದಿಗೆ ಫುಲ್ ಹಣ್ಣೆಲ್ಲ ಕರ್ಗೋಗಿದೆ. ಅಲ್ಲೆಲ್ಲ ಫ್ರೀಝರಲ್ಲಿ ಇಟ್ಟಿರ್ತಾರಲ್ಲ, ನಾನು ತೊಗೊಬಂದು ಹಂಗೆ ಹೊರಗಡೆ ಇಟ್ಟಿದ್ನಲ್ಲ, ಅದಕ್ಕೆ ಹಣ್ಣೆಲ್ಲ ಹಂಗೆ ಕರ್ಗೋಗ್ಬಿಟ್ಟಿದೆ. ಅದನ್ನು ಚೆನ್ನಾಗಿರೋದು ಎತ್ಕೊಂಡು ಕರ್ಗಿರೋದನ್ನೆಲ್ಲ ಎಸಿತಾ ಇದ್ದೀನಿ. ಇವತ್ತು ಮಟನ್ ತಗೊಬಂದಿದ್ರು. ವಾತಿನ ಮಟನ್ನು ಅಥವಾ ಕುರಿ ಮಟನ್ನು ಗೊತ್ತಿಲ್ಲ, ಎರಡರಾಗ ಒಂದು ಆಗಿರುತ್ತೆ ಅಷ್ಟೇ. ಇಲ್ಲಿ ಮಟನ್ ಬಂದು 900 ರೂಪಾಯಿ kg. ಆಲ್ಮೋಸ್ಟ್ ಇಂಡಿಯಾದಲ್ಲೇ 600-700 ರೂಪಾಯಿ kg ಇರುತ್ತೆ. ಇಲ್ಲೇನು ಮಟನ್ ಏನು ಜಾಸ್ತಿ ದುಡ್ಡು ಅಂತ ಅನ್ನಿಸ್ಲಿಲ್ಲ. ಸಾಂಬಾರು ಮಾಡೋಣ ಅಂತ ಅರಿಶಿನ ಪುಡಿ ಹಾಕಿ ಒಂದು 4-5 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಸಾಂಬಾರಿಗೆ ಬಂದು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಚಕ್ಕೆ, ಲವಂಗ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ಈಗ ರುಬ್ಕೊಂಡು ಒಗ್ಗರಣೆಗೆ ಹಾಕ್ಕೊತೀನಿ. ಇವಾಗ ರುಬ್ಕೊಂಡಿದ್ದೀನಿ ಖಾರನ, ಇವಾಗ ಒಗ್ಗರಣೆಗೆ ಹಾಕೋಣ ಬನ್ನಿ. ನನ್ನ ಹತ್ರ ಪುದೀನ ಸೊಪ್ಪಿರಲಿಲ್ಲ, ಅದಕ್ಕೆ ಪುದೀನ ಹಾಕಲಿಲ್ಲ. ಪುದೀನ ಹಾಕ್ಕೊಳ್ಳಿ ನೀವು. ಇಂಡಿಯಾದಿಂದ ಬಂದಾಗಿಂದ ಇವತ್ತೇ ಫಸ್ಟ್ ಟೈಮ್ ಮಟನ್ ಸಾಂಬಾರು ಮಾಡ್ತಾ ಇರೋದು. ಮಟನಲ್ಲಿ ಏನೇ ವೆರೈಟಿ ತಿಂದರೂ ಮಟನ್ ಸಾಂಬಾರು ತಿಂದಂಗೆ ಅನಿಸಲ್ಲ, ಸ್ಯಾಟಿಸ್ಫ್ಯಾಕ್ಷನ್ನೇ ಆಗಲ್ಲ ಸಾಂಬಾರಲ್ಲಿ ತಿನ್ನಲಿಲ್ಲ ಅಂದರೆ. ನಾನು ಇದಕ್ಕೆ ತೆಂಗಿನ ತುರಿ, ಸ್ವಲ್ಪ ಗಸಗಸೆ ಮತ್ತು ಕಡಲೆ, ಒಂದು ಅರ್ಧ ಟೊಮೆಟೊ ಹಣ್ಣು ಹಾಕಿದ್ದೀನಿ. ಅದು 2 ವಿಷಲ್ ಬಂದಮೇಲೆ, ಒಂದು ವಿಷಲ್ ಬಂತು, ಇನ್ನೊಂದು ವಿಷಲ್ ಬಂದಮೇಲೆ ಆಫ್ ಮಾಡ್ತೀನಿ. ಗೊತ್ತಿಲ್ಲ ಅದು ಎಷ್ಟು ಬೇಯುತ್ತೋ ಏನೋ ಅಂತ, ಎಷ್ಟು ವಿಷಲಿಗೆ ಬೇಯುತ್ತೋ ಏನೋ ಗೊತ್ತಿಲ್ಲ ನನಗೆ. ಸದ್ಯಕ್ಕೆ 2 ವಿಷಲ್ ಹೊಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಇದನ್ನು ರುಬ್ಕೊಂಡು ಪ್ರೆಷರ್ ಒಂದನ್ನು ಹಾಕೋಣ ಬನ್ನಿ. ನನ್ನ ಮಗಳು ಇವಾಗಲೂ ಚಿಚಿ ಸಾಂಬಾರಲ್ಲಿ ಇಡ್ಲಿನೇ ತಿಂತೀನಿ ಅಂದ್ಲು, ಅದಕ್ಕೆ ಇಡ್ಲಿ ಹಾಕ್ಕೊಟ್ಟೆ. ಅವ್ರಿಗೆ ಊಟದ ಜೊತೆ ಏನಾದರೂ ಜ್ಯೂಸ್ ಇರಲೇಬೇಕು, ಊಟ ಜಾಸ್ತಿ ತಿನ್ನಲ್ಲ ಅವರು. ಅದಕ್ಕೆ ಊಟದ ಜೊತೆ ಸ್ವಲ್ಪ ಕಲ್ಲಂಗಡಿ ಹಣ್ಣು ಜ್ಯೂಸ್ ಮಾಡೋಣ ಅಂತ ಮಾಡಿದೆ. ಮತ್ತು ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಬಂದು ನಮ್ಮ ಅಮ್ಮನೂರಲ್ಲಿ ಜಾತ್ರೆ. ಅಮ್ಮನೂರು ಬಂದು ತುಮಕೂರು ಡಿಸ್ಟಿಕ್, ತಿಪ್ಟೂರು ತಾಲೂಕು, ದಸರಿಘಟ್ಟ ಅನ್ನೋ ಗ್ರಾಮ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇ. ನನ್ನ ಹಸ್ಬೆಂಡ್ ಮನೆ ಬಂದು ಹಾಸನ ಡಿಸ್ಟಿಕ್ಕು, ನಾವಿರೋದು ಕೂಡ ಹಾಸನಲ್ಲೇ. ಸೊ ಹಂಗಾಗಿ ನನ್ನ ಅಕೌಂಟ್ ಬಂದು ಹಾಸನ ಹುಡುಗಿ ಆಸ್ಟ್ರೇಲಿಯಾದಲ್ಲಿ ಅಂತ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ಅಮ್ಮನೂರಲ್ಲಿ ಜಾತ್ರೆ ಆಲ್ಮೋಸ್ಟ್ ಸಂಡೆಯಿಂದನೇ ಶುರುವಾಗಿದೆ. ಸಂಡೆಯಿಂದ ಥರ್ಸ್ಡೇವರೆಗೂ ಜಾತ್ರೆ ನಡೆಯುತ್ತೆ. ಸಂಡೇ ಬಂದು ಮದನಗಿತ್ತಿ ಅಂತ ಮಾಡ್ತಾರೆ ಸಂಜೆ ಟೈಮು.
ಆಮೇಲೆ ನೀವು ಕೇಳಿರ್ಬೋದು ಅನಿಸುತ್ತೆ, ಕೆಲವ್ರು ಕೇಳಿರ್ತೀರ, ಕೇಳ್ದಲೇ ಇರ್ಬೋದು. ದಸರಿಘಟ್ಟ ಚೌಡೇಶ್ವರಿ ದೇವಿ ಅಂತ ಕೇಳಿರ್ತೀರ. ಆಲ್ಮೋಸ್ಟ್ ಟಿ ವಿಲೆಲ್ಲ ಬಂದಿತ್ತು ಅವಾಗ ಅಂದರೆ ನಾವು ಹೈಸ್ಕೂಲಲ್ಲೆಲ್ಲ ಇದ್ದಾಗೆಲ್ಲ ಟಿ ವಿಲೆಲ್ಲ ಬಂದಿತ್ತು. ಅವಾಗಂತೂ ಫುಲ್ ಫೇಮಸ್ ಆಗೋಗ್ಬಿಟ್ಟಿತ್ತು. ಒಳಗಡೆ ಹೋಗೋಕ್ಕೆ ಜಾಗ ಇರ್ತಿರಲಿಲ್ಲ. ಎಲ್ಲ ಭಕ್ತಾದಿಗಳು ಬಂದವರೆಲ್ಲ ಹೊರಗಡೆನೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು. ಅಷ್ಟು ಫೇಮಸ್ ಆಗಿತ್ತು. ಇವಾಗಲೂ ಕೂಡ ಟಿ ವಿಲೂ ಎಲ್ಲ ಕೊಡ್ತಾರೆ. ಯಾವಾಗ ಆಯುಧ ಪೂಜೆ ಟೈಮಲ್ಲಿ ದೇವರು ಮುಳ್ಳೆಲ್ಲ ಹತ್ತುತ್ತೆ, ಆ ಟೈಮಲ್ಲಿ ಅದನ್ನು ವೀಡಿಯೋ ಶೂಟ್ ಮಾಡಿಬಿಟ್ಟು ಟಿ ವಿಲೆಲ್ಲ ಕೊಡ್ತಾರೆ. ಮಂಡೇ ಬಂದು ಏನೂ ಇರೋದಿಲ್ಲ. ಆಮೇಲೆ ಟ್ಯೂಸ್ಡೇ ಬಂದು ಹೆಣ್ಮಕ್ಳೆಲ್ಲ ಹರಕೆ ಹೊತ್ಕೊಂಡು ಬಾಯಿ ಬೀಗ ಇರ್ತಾರಲ್ಲ, ಆ ಥರ ಮಂಡೇ ಅವತ್ತು ನಾವು ಕೂಡ ಇದ್ವಿ. ಮದುವೆಗಿಂತ ಮುಂಚೆ ಇದ್ವಿ. ಮದುವೆ ಆದಮೇಲೆ ಅದೆಲ್ಲ ನಡೆಸ್ಕೊಂಬರಲಿಲ್ಲ. ಅವತ್ತಿನ ಮಂಗಳವಾರನೇ ನಾನ್ ವೆಜ್ಜು ಕೂಡ ಮಂಗಳವಾರನೇ ಇರುತ್ತೆ. ಬುಧವಾರ ಬಂದು ದೇವ್ರದ್ದು ಉತ್ಸವ ಇರುತ್ತೆ. ಬೆಳ್ಳಿ ರಥದಲ್ಲಿ ಊರು ಸುತ್ತ ಒಂದು ರೌಂಡ್ ಬರುತ್ತೆ ದೇವರು. ಆಮೇಲೆ ಗುರುವಾರ ಬಂದು ದೇವ್ರಿಗೆ ದೃಷ್ಟಿ ತೆಗಿತಾರೆ. ಮತ್ತು ಸಿಡಿ ಅಂತ ಮಾಡ್ತಾರೆ ದೇವ್ರನ್ನ. ಸಿಡಿ ಮಾಡಿಬಿಟ್ಟು ಸಂಜೆ ಒಂದು 5-6 ಗಂಟೆ ಹಿಂಗೆ ಮತ್ತೆ ದೇವ್ರನ್ನ ಉತ್ಸವ ಮಾಡ್ಕೊಬಂದು ಊರೊಳಗಡೆ ದೇವಸ್ಥಾನ ಹತ್ರ ಕೂರಿಸ್ತಾರೆ. ಇವಾಗ ಊರೊಳಗಡೆ ದೇವಸ್ಥಾನ ಇಲ್ಲ, ನೆಲಸಮ ಮಾಡಿದ್ದಾರೆ, ಹೊಸ್ದಾಗಿ ಕಟ್ಟಬೇಕು ಅಂತ. ಇವಾಗ ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಬಟ್ ಅವಾಗ ನಾವಿದ್ವಲ್ಲ, ಅವಾಗೆಲ್ಲ ಆ ಥರ ಮಾಡ್ಕೊಬಂದು ಊರೊಳಗಡೆ ಕೂರಿಸ್ತಿದ್ರು ದೇವ್ರನ್ನ. 1 ತಿಂಗಳಾದ್ರೂ ದೇವ್ರನ್ನ ತೆಗಿತಿರಲಿಲ್ಲ. ಆಮೇಲೆ 1 ತಿಂಗಳಾದಮೇಲೆ ತಿಂಗಳ ಜಾತ್ರೆ ಅಂತ ಮಾಡಿ ಆಮೇಲೆ ದೇವ್ರನ್ನ ಹೊರಗಡೆ ತೆಗಿತಿದ್ರು. ಆವಾಗ ನಮ್ಮ ದೇವರು ಹೊರಗಡೆ ಹೋಗೋದು ಬರೆಯೋದು ತುಂಬ ನಂಬ್ತಾರೆ ದೇವ್ರನ್ನ. ಆವಾಗ ಹೊರಗಡೆ ಹೋಗೋದು ಬರೆಯೋದು ಬರೆಯೋದೆಲ್ಲ ದೇವ್ರು ಕಳ್ಸೋದಲ್ಲೇ ಬರೆಯೋದು, ಆ ಥರದ್ದೆಲ್ಲ ಇರುತ್ತೆ. ಇವತ್ತು ಮನೆಗೆಲ್ಲ ಬಂದಿರ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಬಂದಿರ್ತಾರೆ ಊರಲ್ಲಿ ಜಾತ್ರೆ. ಅವ್ರವ್ರ ಮನೆಗೆ ಬಂದಿರ್ತಾರೆ. ನಮ್ಮ ರಿಲೇಟಿವ್ಸು, ನನ್ನ ಹಸ್ಬೆಂಡ್ ಮನೆಯವರು, ನನ್ನ ಅಕ್ಕನ ಹಸ್ಬೆಂಡ್ ಮನೆಯವರು, ಮತ್ತು ನಮ್ಮ ದೊಡ್ಡಪ್ಪನ ಮಕ್ಕಳು, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲ ಬಂದಿರ್ತಾರೆ. ನಾನು ನನ್ನ ಮಗಳು ಮಾತ್ರ ಮಿಸ್ಸಿಂಗು. ಅವಳು ಹೇಳ್ತಾ ಇದ್ದೆ 2 ದಿನ ಮುಂಚೆನೇ, ಅಮ್ಮ ಗಗನ್ ಬರ್ತಾನೆ, ನಮ್ಮ ಅಕ್ಕನ ಮಗ ಗಗನ್ ಬರ್ತಾನಲ್ವಾ, ಅವನು ಹಿಂಗೆ ಆಟಾಡ್ತಿರ್ತಾನೆ, ಹಂಗೆ ಆಟಾಡ್ತಿರ್ತಾನೆ, ಅವನ ಆಟ ಸಾಮಾನೆಲ್ಲ ತೆಗೆಸ್ಕೊತಾನೆ, ನನಗೆ ಏನೂ ಇಲ್ಲ ಅಂತ ಅವಳಲ್ಲೇ ಫೀಲ್ ಮಾಡ್ಕೊತಾ ಇದ್ಲು. ನಮ್ಮ ಅಮ್ಮಂಗೆ ಹೇಳಿದ್ದೀನಿ, ಅಮ್ಮ ಜಾತ್ರೆಯಲ್ಲಿ ಹಂಗಾಯ್ತು, ಜಾತ್ರೆಯಲ್ಲಿ ಹಿಂಗಾಯ್ತು ಅಂತ ಅವಳ ಮುಂದೆ ಹೇಳಬೇಡ ಅಮ್ಮ ಅಂತ. ಅದಕ್ಕೆ ಅವಳು ಆ ಥರ ಹೇಳ್ತಾ ಇದ್ಲು, ಬಂದಿರ್ತಾರೆ ಅಲ್ವಾ ಅಂತ. ಅವರು ಕೂಡ, ನಮ್ಮ ಅಕ್ಕನೂ ಕೂಡ ಮಿಸ್ ಮಾಡ್ಕೊತೀವಿ ಜಾತ್ರೆಯಲ್ಲಿ. ಅಂದರೆ ಯಾವಾಗಲೂ ನಾವು ಹೋಗ್ತಿದ್ದಿದ್ದೆ 6 ಮಂತ್ಸ್ಗೆ ಒಂದ್ಸಲ ಊರಿಗೆ ಜಾತ್ರೆಗೆ ಹೋಗ್ತೀವಿ. ಅದು ಬಿಟ್ಟರೆ ಆಯುಧ ಪೂಜೆಗೆ ಹೋಗ್ತೀವಿ. ಅವಾಗ ಹೋದರೆ ಕಂಪಲ್ಸರಿ 3 ಡೇಸ್ ಇದ್ದು ಬರ್ತೀವಿ. 3 ಡೇಸ್ ಇದ್ದು ಬಂದುಬಿಡ್ತೀವಿ. ಮತ್ತು ಏನಾದರೂ ಫಂಕ್ಷನ್ಗಳಿದ್ದರೆ ಮಾತ್ರ ಹೋಗಿ ಅಟೆಂಡ್ ಮಾಡ್ಕೊಂಬರ್ತಿದ್ವಿ ಅಷ್ಟೇ. ಜಾತ್ರೆನೂ ಮಾತ್ರ ತುಂಬ ಚೆನ್ನಾಗಿ ನಡೆಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಹಾಕೋ ಎಲ್ಲ ವೀಡಿಯೋಸ್ ನೋಟಿಫಿಕೇಷನ್ ಬಂದು ಮೊದಲು ನಿಮಗೆ ತಲುಪುತ್ತೆ. ಆವಾಗ ವೀಡಿಯೋಸ್ ಎಲ್ಲ ನೋಡ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್, ಬಾಯ್.